ವಿಜಯಪುರ. ಭಾರತ ಸಂವಿಧಾನದ ಶಿಲ್ಪಿ ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣಗೊಂಡು 1 ವರ್ಷ ಪೂರ್ಣಗೊಂಡ ಹಿನ್ನೆಲೆ ವರ್ಷಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಎಂದು ಡಾ. ಬಿ.ಆರ್. ಅಂಬೇಡ್ಕರ್ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಎಂ ಹೇಳಿದರು. ವಿಜಯಪುರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಡಾ. ಬಿ.ಆರ್. ಅಂಬೇಡ್ಕರ್ ಪ್ರತಿಮೆ ಅನಾವರಣಗೊಂಡು 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಮಿತಿ ವತಿಯಿಂದ ಸರಳ ಕಾರ್ಯಕ್ರಮ ಆಚರಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಗಣ್ಯರು, ಜನಪ್ರತಿನಿಧಿಗಳು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ಬಳಿಕ ಅಂಬೇಡ್ಕರ್ ಅವರ ಆದರ್ಶಗಳು, ಸಮಾನತೆ, ಸಾಮಾಜಿಕ ನ್ಯಾಯ ಹಾಗೂ ಶಿಕ್ಷಣದ ಮಹತ್ವದ ಕುರಿತು ಮಾತನಾಡಿದ ಕಾಂಗ್ರೆಸ್ ಯುವ ಮುಖಂಡ ಭಾನು ಚಂದ್ರ ಅವರು ಮಾತನಾಡಿ, ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷ ಭವ್ಯ ಮಹೇಶ್, ಪುರಸಭಾ ಸದಸ್ಯ ಯುವಕರು, ಮಹಿಳೆಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವರ್ಷಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಇವತ್ತೇನು 1 ವರ್ಷ ಆಗಿದೆ. ಈ ಒಂದು ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರಕ್ಷಣಾ ಸಮಿತಿ ಸಂಘಟನೆಗೆ ನಮ್ಮ ಜೊತೆಯಲ್ಲಿ ಸಾಕಷ್ಟು ಶ್ರಮಪಡಿಸಿದಂಥ ನಮ್ಮ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರಕ್ಷಣಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ನಮ್ಮ ರಾಘವ್ ಅವರು ಬಂದಿದ್ದಾರೆ. ಅವರು ಈಗ ಅವ್ರ ಬಗ್ಗೆ ಮೊದಲೇ ಹೇಳಬೇಕಾಗಿತ್ತು, ಕ್ಷಮೆ ಇರಲಿ. ಅವರು ನಮ್ಮ ಜೊತೆಯಲ್ಲಿ ಸಾಕಷ್ಟು ಶ್ರಮಪಟ್ಟಿದ್ದಾರೆ. ಅವ್ರಿಗೂ ಈ ಕಾರ್ಯಕ್ರಮದ ಪೂರ್ವವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವ್ರಿಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಮೇಡಮ್ ಈ ಒಂದು ಕಾರ್ಯಕ್ರಮ ಪರವಾಗಿ ನಮ್ಮ ಮಹಿಳಾ ಅಧ್ಯಕ್ಷರಾದಂಥ ತಾಜಾ ಉನ್ನೀಸ್ ಅವರು 1-2 ಮಾತುಗಳು ಮಾತಾಡ್ಬೇಕಂತೇಳಿ ಈ ಸಂದರ್ಭ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಲ್ಲಿ ವಸತಿನಲ್ಲಿ ಆಗಿದ್ದೀನಿ. ಇಲ್ಲಿ ಒಂದು ಉದ್ದೇಶ ಏನಂದರೆ, ಪ್ರತಿಯೊಂದು ಕಡೆ ಏನೇನು ಸ್ವಲ್ಪ ಹೆದರ್ತಾರೆ ಜನ, ಆಚೆ ಬರಬೇಕು, ಏನು ಮಾಡಬೇಕು, ಎತ್ತ ಮಾಡಬೇಕು, ಒಬ್ಬರಿಗೆ ಕೇಳ್ತಾರೆ. ನಮ್ಮ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲ ಸೇರಿಕೊಂಡು ಎಲ್ಲ ಕೈ ಜೋಡಿಸಿ ಏನು ಅವರು ಸಂವಿಧಾನ ಮಾತಾಡ್ತಾ ಇದ್ದಾರೆ, ಎಲ್ಲರ ಕೈಯಿಂದ ಜೋಡಿಸಿ ಎಲ್ಲರೂ ಒಂದಾಗಿ ಇರಬೇಕು. ಇವತ್ತು ಒಂದು ಚಿಕ್ಕದು ಪ್ರೋಗ್ರಾಮ್ ಆಗ್ತಾ ಇದೆ. ಮುಂದಿನ ಕಾಲದಲ್ಲಿ ಒಂದು ದೊಡ್ಡದು ಮಾಡಬೇಕು, ಎಲ್ಲ ಸೇರ್ಪಡೆ ಮಾಡಬೇಕು ಅಂತ ಕೋರಿಕೆ. ಇದರಲ್ಲಿ ಜಾತಿ ಮತ ಭಾವ ಯಾವುದಿಲ್ಲ, ಯಾವ ರಾಜಕೀಯ ಇಲ್ಲ. ಎಲ್ಲ ನಮ್ಮದು ಬಿ.ಆರ್. ಅಂಬೇಡ್ಕರ್ ಅವರದು ಸಂವಿಧಾನ. ಎಲ್ಲ ಕೈ ಜೋಡಿಸಿ ಎಲ್ಲ ಒಂದಾಗಿ ಬನ್ನಿ. ಇದಕ್ಕೆ ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಊಟ ಇದೆ, ಎಲ್ಲರೂ ಸ್ವೀಕರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀನಿ. ತೊಡೆದು ಹಾಕಿದೆ ನೆಲ ಜಲ ಭಾಷೆ ಲಿಂಗದ ತಾರತಮ್ಯ, ಸಮತೆ ಸ್ವಾತಂತ್ರ್ಯ ಸೋದರತೆಗೆ ನಿನ್ನ ಕೊಡುಗೆ ದಿವ್ಯ ಭವ್ಯ. ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ. ಈ ದಿನ ನಾವು 13/7/2025 ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರಕ್ಷಣಾ ಸಮಿತಿ ವತಿಯಿಂದ ವಿಜಯಪುರ ಬಸ್ ನಿಲ್ದಾಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಲೋಕಾರ್ಪಣೆ ಮಾಡಲಾಯಿತು. ಆ ದಿನ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪರವರು ಲೋಕಾರ್ಪಣೆ ಮಾಡಲಾಯಿತು. ಹಾಗೆ ಜೊತೆಯಲ್ಲಿ ಪುರಸಭೆ ಅಧ್ಯಕ್ಷರಾದಂಥ ಭವ್ಯಮೇಶ್ವರವರು ಭಾಗವಹಿಸಿದರು. ಈ ಪ್ರತಿಮೆನ ಅನಾವರಣ ಕಾರ್ಯಕರ್ತರಂಥ
ಯುವನಾಯಕ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಂತ ಎಸ್ ಭಾನುಚಂದ್ರ ಅವರೇ ಈ ಪ್ರತಿಮೆಗೆ ಮೂಲ ಕಾರಕರು. ಅವರೇ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ವತಿಯಿಂದ ಲೋಕಾರ್ಪಣೆ ಮಾಡೋಕ್ಕೆ ಕಾರ್ಯಕರ್ತರಾದಂಥ ಇವರೇ ಮುಖ್ಯವಾಗಿ. ಜೊತೆಯಲ್ಲಿ ಈ ದಿನ 13/7/2026 ಪ್ರಥಮ ವಾರ್ಷಿಕೋತ್ಸವ ಮಾಡಬೇಕಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಈ ದಿನ ನಾವು ಕಾರ್ಯಕ್ರಮ ಉದ್ದೇಶ ಅಂತ ಹೇಳಿದ್ರೆ ವೃದ್ಧರಿಗೆ ಕಂಬಳಿ ವಿತರಣೆ, ಮಹಿಳೆಯರಿಗೂ ಸೀರೆ ವಿತರಣೆ, ಮಕ್ಕಳಿಗೆ ಪುಸ್ತಕ ಬ್ಯಾಗ್ ವಿತರಣೆ ಮಾಡಬೇಕು ಅಂತೇಳಿ ನಾವು ನಿರೂಪಿಸಿದ್ವಿ. ಹಾಗಾಗಿ ಈ ಸಂದರ್ಭದಲ್ಲಿ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪರ್ ಅವರು ಡೆಲ್ಲಿಯಲ್ಲಿ ಇದ್ದಾರೆ ಅಂತೇಳಿ ವಿಚಾರ ಗೊತ್ತಾಯಿತು. ಹಾಗಾಗಿ ಸಾಧಾರಣ ಕಾರ್ಯಕ್ರಮ ಮಾಡೋಣ. ಮುಂದಿನ ದಿನಗಳಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿರ್ವಾಣೆ ಇರ್ತದೆ ಅಕ್ಟೋಬರ್ ತಿಂಗಳಲ್ಲಿ, ಆ ಒಂದು ದಿನ ನಾವೇನು ಕಾರ್ಯಕ್ರಮ ಅಂದ್ಕೊಂಡಿದ್ದೀರ ಆ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿರ್ವಾಣೆ ದಿನ ಮಹಿಳೆಯರಿಗೆ ಸೀರೆ ವಿತರಣೆ ಆಗಿರ್ಬೋದು, ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಪುಸ್ತಕ ಬ್ಯಾಗ್ ವಿತರಣೆ ಆಗಿರ್ಬೋದು, ವೃದ್ಧರಿಗೆ ಕಂಬಳಿ ವಿತರಣೆ ಆ ದಿನ ಮಾಡಬೇಕಂತ ಹೇಳಿಬಿಟ್ಟು ಈ ದಿನ ನಾವು ಸಾಮಾನ್ಯವಾಗಿ ಸಾಧಾರಣ ಒಂದು ಕಾರ್ಯಕ್ರಮವನ್ನು ಪ್ರಥಮ ವಾರ್ಷಿಕೋತ್ಸವ ಆಚರಿಸೋಣ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪುರಸಭೆ ಅಧ್ಯಕ್ಷರಾದಂಥ ವಯೋಮೇಶ್ವರು ಬಂದು ಮಾಲಾರ್ಪಣವನ್ನು ಸಮರ್ಪಿಸಿದ್ದಾರೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ಅಲ್ಪಸಂಖ್ಯಾತ ರಾಜ್ಯ ಅಧ್ಯಕ್ಷರು ಅಮಿತ್ ಪಾಷಾ ಅವರು ಬಂದಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಬೆಂಗಳೂರು ನಗರ ಅಧ್ಯಕ್ಷರಾದಂಥ ಸಂಶೋಧನೆ ಬಂದಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇಲ್ಲಿ ಬಂದಿರೋಂಥ ಮುಸಲ್ಮಾನರಾಗಿರ್ಬೋದು ಅಥವಾ ಹಿಂದೂರಾಗಿರ್ಬೋದು ಎಲ್ರಿಗೂ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿಯಿಂದ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಯಲ್ಲಿ ನಮ್ಮ ಮಾಧ್ಯಮದವರು